ನಮಸ್ಕಾರ. ನನ್ನ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಎಂದು ಕನ್ಫ್ಯೂಷನ್ನಲ್ಲಿದ್ದೀರಾ? ಹಾಗಾದರೆ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಈ ನಮ್ಮ ಚಾನಲ್ನಲ್ಲಿ ಎಕನಾಮಿ, ಸೈಕಾಲಜಿ ಮತ್ತು ಬುಕ್ ಸಮರಿ ಈ ಮೂರರ ಕಾಂಬಿನೇಷನ್ ಇರುತ್ತದೆ. ಯಾಕಂದರೆ ನಾವು ಓನ್ಲಿ ಎಕನಾಮಿ ಮೇಲೆ ಮಾತ್ರ ಫೋಕಸ್ ಮಾಡಿದರೆ ಅಲ್ಲಿ ನಮಗೆ 50% ಮಾತ್ರ ರಿಸಲ್ಟ್ ಸಿಗುತ್ತೆ. ಅದೇ ರೀತಿಯಾಗಿ ಓನ್ಲಿ ಸೈಕಾಲಜಿ ಮೇಲೆ ಮಾತ್ರ ನಾವು ಫೋಕಸ್ ಮಾಡಿದರೆ ಅಲ್ಲೂ ಕೂಡ ನಮಗೆ 50% ಮಾತ್ರ ರಿಸಲ್ಟ್ ಸಿಗುತ್ತೆ. ಎರಡೂ ವಿಷಯಗಳ ಮೇಲೆ ನಾವು ಫೋಕಸ್ ಮಾಡಿದರೆ ಮಾತ್ರ ನಮಗೆ 100% ಸಕ್ಸಸ್ ಸಿಗುತ್ತೆ. ಆವಾಗ ನಮ್ಮ ಸಕ್ಸಸ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಇನ್ನು ಬುಕ್ ಸಮರಿ ಮೀನ್ಸ್ ನಿರಂತರ ಕಲಿಕೆ. ನಾವು ಗಳಿಸಿರುವ ಸಕ್ಸಸ್ಸನ್ನು ಕೊನೆಯವರೆಗೂ ಉಳಿಸಿಕೊಂಡು ಹೋಗಬೇಕಾದ್ರೆ ದಿನವೂ ಹೊಸದನ್ನು ಕಲಿತಾ ಇರಬೇಕು. ಸೊ ಇಲ್ಲಿ ಕಲಿಕೆಯೊಂದೇ ರಾಜ್ಯ ಮಾರ್ಗವಾಗಿದೆ. ಸೊ ಈಗ ನಮಗೆಲ್ಲ ಕಾಡ್ತಾ ಇರೋ ಒಂದು ಪ್ರಶ್ನೆ ಅಂದರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ, ಆದರೆ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ತಿಳಿತಾ ಇಲ್ಲ. ಸೊ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ನಿಮಗೆ ಹೇಳಲ್ಲ, ಆದರೆ ಯಾವ್ಯಾವ ಥರದ ಬಿಸ್ನೆಸ್ ಇವೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದರಲ್ಲಿ ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು. ಹಾಗಾದರೆ ಇಲ್ಲಿ ನಾವು ಮೊದಲು ನೆನಪಿಡಬೇಕಾಗಿದ್ದು, ನಾವು ಯಾವ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಬದಲಿಗೆ ಜನರು ಯಾವುದಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾರೆ ಅನ್ನೋದು ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಜನರ ಬೇಡಿಕೆ ಏನಿದೆ ಅಂತ ನೋಡ್ಕೋಬೇಕಾಗುತ್ತೆ. ಹಾಗಾದರೆ ಜನರ ಬೇಡಿಕೆ ಏನಿದೆ, ಜನರು ಹೆಚ್ಚಾಗಿ ಯಾವುದರ ಮೇಲೆ ಹಣವನ್ನು ಖರ್ಚು ಮಾಡ್ತಾರೆ ನೋಡಿ. ಪೀಪಲ್ ಸ್ಪೆಂಡ್ ಮನಿ ಆನ್. ಜನರು ಊಟದ ಮೇಲೆ, ಮತ್ತು ಎರಡನೇದು ಮನೆ ಮೇಲೆ, ಮೂರನೇದು ಮೆಡಿಸಿನ್ ಮೇಲೆ, ನಾಲ್ಕನೇದು ಎಜುಕೇಷನ್ ಮೇಲೆ, 5 ಎಲೆಕ್ಟ್ರಿಕಲ್ ಐಟಮ್ಸ್ ಮೇಲೆ, 6 ಎಂಟರ್ಟೈನ್ಮೆಂಟ್ ಮೇಲೆ, 7 ಲಕ್ಸುರಿಯಸ್ ಐಟಮ್ಸ್ ಮೇಲೆ, 8 ಕ್ಲಾತ್ಸ್ ಮೇಲೆ, 9 ಬ್ಯೂಟಿ ಪ್ರಾಡಕ್ಟ್ ಮೇಲೆ. ಈ ರೀತಿಯಾಗಿ ಜನರು ಸ್ಪೆಂಡ್ ಮಾಡ್ತಾರೆ. ಮೊದಲನೇದು ಊಟ. ಅದರೊಳಗೆ ಸಬ್ ಪಾಯಿಂಟ್ಸ್ ಬಂದು ಗ್ರೋಸರಿ, ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್, ಹೋಟೆಲ್, ಫಾಸ್ಟ್ ಫುಡ್, ಟೀ ಸ್ಟಾಲ್ ಹೀಗೆ ಬರ್ತವೆ. ಎರಡನೇದು ಮನೆ ಕಟ್ಟೋಕ್ಕೆ ಬೇಕಾದಂಥ ಎಲ್ಲ ಮಟೀರಿಯಲ್ಸ್. ಮೂರನೇದು ಮೆಡಿಸಿನ್. ಎಜುಕೇಷನ್ ಮೇಲೂ ಹೆಚ್ಚು ಖರ್ಚು ಮಾಡ್ತಾ ಇರೋದೇ ಎಜುಕೇಷನ್ ಮೇಲೆ. ಎಲೆಕ್ಟ್ರಿಕಲ್ ಐಟಮ್ಸ್ ಮೇಲೂ ಖರ್ಚು ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಅಂದರೆ TV ನೋಡೋದಕ್ಕೆ, ಸೋಷಿಯಲ್ ಮೀಡಿಯಾ, ಮೊಬೈಲ್ನಲ್ಲಿ ಡೇಟಾ ಹಾಕ್ಸೋದಕ್ಕೆ ಎಲ್ಲ ಅಮೌಂಟ್ ಖರ್ಚು ಮಾಡ್ತಾರೆ. ಲಕ್ಸುರಿಯಸ್ ಐಟಮ್ಸ್ ಮೇಲೆ ಖರ್ಚು ಮಾಡ್ತಾರೆ. ಕ್ಲಾತ್ಸ್ ಮೇಲೆ ಖರ್ಚು ಮಾಡ್ತಾರೆ. ಬ್ಯೂಟಿ ಪ್ರಾಡಕ್ಟ್ ಮೇಲೆ ಖರ್ಚು ಮಾಡ್ತಾರೆ. ಇದರಲ್ಲಿ ಜನರು ಎಲ್ಲರೂ ಖರ್ಚು ಮಾಡುವಂಥ ಕಾಮನ್ ಥಿಂಗ್ಸ್ ಯಾವಂದರೆ ಊಟ, ಮನೆ. ಅವರು ಎಂಥ ಬಡವರಿದ್ರೂ ಮನೆ ಬೇಕು. ಸೊ ಮನೆ ಕಟ್ಟೋಕೆ, ಮನೆಗೆ ಬೇಕಾಗುವಂಥ ಎಲ್ಲ ಮಟೀರಿಯಲ್ಸ್ ತರಿಸ್ತಾರೆ, ಮನೆ ಕಟ್ತಾರೆ, ಎಲ್ಲರೂ ಮನೆ ಕಟ್ಟಿಸ್ಕೋತಾರೆ. ಮೆಡಿಸಿನ್ ಮೇಲೂ ಖರ್ಚು ಮಾಡ್ತಾರೆ. ಈವನ್ ಅವ್ರು ಬಡವರಿದ್ದರು, ಶ್ರೀಮಂತರಿದ್ದರು ಖರ್ಚು ಮಾಡ್ತಾರೆ. ಎಜುಕೇಷನ್ ಮೇಲೂ ಖರ್ಚು ಮಾಡ್ತಾರೆ. ಆಮೇಲೆ ಕ್ಲಾತ್ಸ್ ಮೇಲೆ ಖರ್ಚು ಮಾಡ್ತಾರೆ. ಹಾಗಾದರೆ ಬಡವರಿರಲಿ, ಶ್ರೀಮಂತರಿರಲಿ, ಯಾರೇ ಇರಲಿ, ಹೆಚ್ಚಾಗಿ ಖರ್ಚು ಮಾಡುವಂಥ ಐಟಮ್ಸ್ ಊಟ, ಮನೆ, ಮೆಡಿಸಿನ್, ಎಜುಕೇಷನ್, ಕ್ಲಾತ್ಸ್ ಆ್ಯಂಡ್ ಬ್ಯೂಟಿ ಪ್ರಾಡಕ್ಟ್ಸ್. ಸೊ ಇವಿಷ್ಟರಲ್ಲೂ ಇನ್ವೆಸ್ಟ್ ಮಾಡ್ತಾರೆ ಜನರು. ಇದರಲ್ಲಿ ನಿಮಗೆ ಯಾವುದರಲ್ಲಿ ಹೆಚ್ಚಿನ ಸ್ಕಿಲ್ ಇದೆ, ನಿಮಗೆ ಯಾವುದರಲ್ಲಿ ಗೊತ್ತಿದೆ ಹೇಳಬೇಕಂದ್ರೆ, ಈಗ ಊಟ ತಗೊಳ್ಳಿ. ಊಟದ್ರಲ್ಲಿ ಹೇಳಿದ್ದೀನಿ ನಾನಿಲ್ಲಿ. ಗ್ರೋಸರಿ ಅಂದರೆ ಯಾವುದೇ ಒಂದು ಸಣ್ಣ ಐಟಮ್, ಹೇಳಿದಂಗೆ ಖಾರದ ಪುಡಿ ಐಟಮ್ ತಗೊಳ್ಳಿ. ಆ ಖಾರದ ಪುಡಿ ಐಟಮ್ನ ನೀವು ಪ್ಯಾಕ್ ಮಾಡಿ ನಿಮ್ಮದೇ ಬ್ರ್ಯಾಂಡ್ ಹೆಸರು ಹಾಕಿ ಅದನ್ನು ನೀವು ಮಾರ್ಬೋದು. ಅದೇ ರೀತಿ ವೆಜಿಟೇಬಲ್, ಫ್ರೂಟ್, ಆಮೇಲೆ ನಿಮ್ಮ ಬಜೆಟ್ಗೆ ತಕ್ಕ ಹಾಗೆ ನೀವು ಇದ್ರೊಳಗೆ ಸೆಲೆಕ್ಟ್ ಮಾಡ್ಕೋಬೇಕು. ಫಾಸ್ಟ್ ಫುಡ್ ಸ್ಟಾಲ್ ಇಡ್ಬೋದು, ಸಣ್ಣ ಸ್ಟಾಲ್, ಟೀ ಸ್ಟಾಲ್ ಇಡ್ಬೋದು. ಇಲ್ಲ ಹೋಟೆಲೇ ತೆಗಿಬೇಕಂದ್ರೆ ನಿಮ್ಮ ಬಜೆಟ್ ಸ್ವಲ್ಪ ಜಾಸ್ತಿ ಇರಬೇಕು. ಆದರೆ ನಿಮಗೆ ಯಾವುದರಲ್ಲಿ ನಾಲೆಜ್ ಇದೆ. ಈಗ ನಮಗೆ ಯಾವುದರಲ್ಲೂ ನಾಲೆಜ್ ಇಲ್ಲ ಅಂದರೆ ನಾವು 2-3 ತಿಂಗಳಿನಲ್ಲಿ ನಾವು ಅದನ್ನು ಕಲಿತು ನಾವು ಅದನ್ನು ಮಾಡ್ಬೋದು ಅನ್ನೋದಾದರೆ, ಊಟ ಅನ್ನೋ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಅದರೊಳಗೇನು ಸಬ್ ಪಾಯಿಂಟ್ಸ್ ನಿಮಗೆ ಬರ್ತವೆ. ಅದು ಬಿಟ್ಟರೆ ಕ್ಲಾತ್ಸು ಕೂಡ ಬರುತ್ತೆ. ಹಾಗಾದರೆ ಊಟದಲ್ಲಿ ಯಾವುದೇ ಗ್ರೋಸರಿನ ನೀವು ಪ್ಯಾಕ್ ಮಾಡಿ ಸೆಲ್ ಮಾಡ್ಬೋದು. ಆಮೇಲೆ ಇಲ್ಲ ನೀವೇ ಒಂದು ಹೋಟೆಲ್ ಇಟ್ಕೊಂಡು ಸರ್ವಿಸ್ ಕೊಡ್ಬೋದು. ಫಾಸ್ಟ್ ಫುಡ್ ಟೀ ಸ್ಟಾಲ್ ಇಟ್ಕೋಬೋದು. ಇಲ್ಲ ಕ್ಲಾತ್ಸ್ ಬಗ್ಗೆ ಮಾಡ್ತಾನಂದರೆ ಕ್ಲಾತ್ಸ್ ಮಾಡ್ಬೋದು. ಹಾಗಾದರೆ ನೀವು ಯಾವ ರೀತಿ ಮಾಡ್ತೀರಾ? ಸೊ ಇದರಲ್ಲಿ 3 ಟೈಪ್ಸ್ ಮೇನ್ ಎಕನಾಮಿ ಬಿಸ್ನೆಸ್ ಬರ್ತವೆ. ಅದು ಹೆಂಗಂದರೆ, ಒಂದು ಪ್ರೊಡಕ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಅಂದರೆ ನೀವು ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದು, ರಾ ಮಟೀರಿಯಲ್ ತೊಗೊಂಡು ಅದನ್ನು ಪ್ರೊಡ್ಯೂಸ್ ಮಾಡಿ ಅದರ ಮೇಲೆ ನಿಮ್ಮ ಬ್ರ್ಯಾಂಡ್ ಹೆಸರು ಹಾಕಿ ಲೇಬಲ್ ಎಲ್ಲ ಮಾಡಿ ನೀವು ಸೆಲ್ ಮಾಡಬಹುದು. ಅಂದರೆ ನೀವು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಮತ್ತು ಅದನ್ನು ಸೆಲ್ ಮಾಡ್ತೀರಿ ಅಂತ. ಅದರೊಳಗಡೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಕಾರ್ ಫ್ಯಾಕ್ಟ್ರೀಸ್, ಫುಡ್ ಪ್ರೊಸೆಸಿಂಗ್ ಇವು ಬರ್ತವೆ. ನೀವು
ಪ್ಯಾಕ್ ಮಾಡಿ ಮಾರ್ಬೋದು, ಸೆಲ್ ಮಾಡ್ಬೋದು. ಅಂದರೆ ನೀವು ಪ್ರೊಡ್ಯೂಸ್ ಮಾಡೋದು, ಸೆಲ್ ಮಾಡೋದು. ಎರಡನೇ ಟೈಪ್ ಏನು ಬರುತ್ತಂದರೆ ಡಿಸ್ಟ್ರಿಬ್ಯೂಷನ್ ಅಂದರೆ ಈಗ ಆಲ್ರೆಡಿ ಮಾಡಿದ ಪ್ರಾಡಕ್ಟ್ ಇರುತ್ತೆ, ಅದನ್ನು ನೀವು ತಗೊಂಡು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಹೋಲ್ಸೇಲರ್ಗೆ, ಡಿಸ್ಟ್ರಿಬ್ಯೂಟರ್ಗೆ. ಕಾಮರ್ಸ್ ಬಿಸ್ನೆಸ್ ಅಂದರೆ ಆನ್ಲೈನ್ನಲ್ಲಿ ನೀವು ಆನ್ಲೈನ್ನಲ್ಲೂ ಸೇಲ್ ಮಾಡ್ಬೋದು ಅಂತ. ಮೂರನೇದು ಸರ್ವಿಸ್ ಅಂದರೆ ನೀವು ಅವರಿಗೆ ಜನರಿಗೆ ಸರ್ವಿಸ್ ಕೊಡೋದು, ನಿಮ್ಮದು ಸೇವೆ ಸಲ್ಲಿಸೋದು, ಅದರಿಂದ ನೀವು ಅಮೌಂಟ್ನ ತೊಗೋದು, ಅಂದರೆ ಅದರಿಂದ ನೀವು ದುಡ್ಡನ್ನ ತೊಗೊಳ್ಳೋದು. ಹಾಸ್ಪಿಟಲ್ ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ಹಾಸ್ಪಿಟಲ್, ಸ್ಕೂಲ್, ಹೋಟೆಲ್, ಟ್ರಾನ್ಸ್ಪೋರ್ಟ್. ಹೆಂಗಂದರೆ ಈಗ ನೀವು ಯಾವುದೋ ಒಂದು ಬಸ್ಸಲ್ಲಿ ಹತ್ತಿದ್ದೀರಾ, ನಿಮ್ಮ ಸ್ಟಾಪಿಂದ ಹತ್ತಿ ಇನ್ನೊಂದು ಸ್ಟಾಪಿಗೆ ಅವ್ರು ಇಳಿಸ್ತಾರೆ ನಿಮ್ಮನ್ನು. ಸೊ ಅಲ್ಲಿಂದ ಅಲ್ಲಿ ನಿಮ್ಗೆ ಅವರು ಸರ್ವಿಸ್ ಕೊಟ್ಟ ಹಾಗೆ. ಸೊ ಅಲ್ಲಿಂದ ಅಲ್ಲಿ ನಿಮ್ಗೆ ಅವ್ರು ಬಿಟ್ಟಿದ್ದಕ್ಕೆ ನೀವು ಅವರಿಗೆ ಇಷ್ಟು ಅಂತ ಚಾರ್ಜ್ ಹಾಕಿರ್ತಾರೆ, ಅಷ್ಟು ಚಾರ್ಜನ್ನು ನೀವು ಕೊಡಬೇಕಾಗತ್ತೆ. ಅದು ಅವರು ನಿಮಗೆ ಸರ್ವಿಸ್ ಕೊಟ್ಟ ಹಾಗೆ. ಸೊ ಇದು ಸರ್ವಿಸಲ್ಲಿ ಬರುತ್ತೆ. ಈ 3 ಮೇನ್ ಟೈಪ್ ಆಫ್ ಬಿಸ್ನೆಸ್ ಟೈಪ್ಸ್ ಬರ್ತವೆ. 1 ಪ್ರೊಡಕ್ಷನ್, 2 ಡಿಸ್ಟ್ರಿಬ್ಯೂಷನ್, 3 ಸರ್ವಿಸ್. ಇದರಲ್ಲಿ ನೀವು ಯಾವ್ದು ಬೇಕಾದ್ ಮಾಡ್ಬೋದು. ನಿಮಗೆ ಯಾವ್ದು ನಾಲೆಜ್ ಇದೆ, ಸರ್ವಿಸ್ ಕೊಡ್ತೀನಿ ಅಂದರೆ ಸರ್ವಿಸ್ ಕೊಡ್ಬೋದು. ನಿಮ್ಮ ಪರ್ಟಿಕ್ಯುಲರ್ ಸ್ಕಿಲ್ನ ನೀವು ಯೂಸ್ ಮಾಡ್ಕೊಂಡು ಸರ್ವಿಸ್ ಕೊಡ್ಬೋದು. ಇಲ್ಲ ನನ್ನ ಕಡೆ ಸ್ಕಿಲ್ ಇಲ್ಲ ಅಂದರೆ ಈಗ ಆಲ್ರೆಡಿ ಪ್ರೊಡ್ಯೂಸ್ ಮಾಡಿಟ್ಟಿದ್ದನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಆಲ್ರೆಡಿ ಫ್ಯಾಕ್ಟ್ರಿಗಳೊಳಗೆ ಪ್ರೊಡ್ಯೂಸ್ ಮಾಡಿ ಇಟ್ಟಿರ್ತಾರೆ, ಅವನ್ನೇ ನೀವು ತೊಗೊಂಡು ನೀವು ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ಬೋದು. ಇಲ್ಲ ನಮ್ಗೆ ಅದು ಆಗಲ್ಲ ಅಂದರೆ ನೀವು ಸಣ್ಣ ಅಮೌಂಟ್ನಿಂದ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇದಿಷ್ಟು ನಾನು ತಿಳ್ಕೊಂಡಿರೋದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.